ಅದೇ ಸೀರೆ ಇದು. ಏನ್ರಿ ಇಂಥ ಮಾತು ಅಂದ್ಬಿಟ್ರೆ? ನಿಮ್ಮ ಹತ್ರ ಕೊಂಡ್ಕೊಳಕ್ ಆಗಲ್ಲ ಅಂತಲ್ಲ ಕಣ್ರಿ ನಾನು ಕೊಡ್ಸಿದ್ದು. ನಿಮ್ಮ ಮೇಲೆ ಪ್ರೀತಿಗೆ ನಾನು ಕೊಡ್ಸಿದ್ದು. ಬೇಕಾಗಿಲ್ಲ, ನನಗೆ ಪ್ರೀತಿಯಿಂದ ಕೊಡ್ಸಕ್ಕೆ ನೀನ್ ಯಾರೋ? ಯಾಕ್ರಿ ಹಿಂಗೆ ಹೇಳ್ತಾ ಇದ್ದೀರಾ? ಎಲ್ಲ ಹೆಣ್ಮಕ್ಳು ಗಂಡ ಒಂದು ಸೀರೆ ಕೊಡ್ಸಿದ್ರೆ ಸಾಕು ಸ್ವರ್ಗನೇ ಸಿಕ್ಬಿಡುತ್ತೆ ಅಂತಾರೆ. ಅಂಥದ್ರಲ್ಲಿ ನೀವು ಯಾರಿಗೆ ಹೇಳ್ತಿದ್ಯಾ ಈ ಮಾತನ್ನ? ಇವತ್ತಿಂದ ನಾನು ನಿನ್ ಗಂಡ ಅಲ್ಲ, ನೀನ್ ನನ್ನ ಹೆಂಡತಿ ಅಲ್ಲ ಅಂತ ಯಾರೋ ದೊಡ್ಡ ಮನುಷ್ಯ ದೊಡ್ಡದಾಗಿ ಬಂದು ಹೇಳ್ಬಿಟ್ಟಿದ್ದ. ಮರ್ತೋದ್ಯಾ ಮಾತನ್ನ? ಅಯ್ಯೋ ಸಾರಿ, ಗಂಡ ಅನ್ನೋದನ್ನ ಬಿಡ್ರಿ. ಅಟ್ಲೀಸ್ಟ್ ಒಬ್ಬ ಒಳ್ಳೆ ಫ್ರೆಂಡ್ ಅಂತನಾರು ತಗೊಳ್ರಿ. ತುಂಬ ಆಸೆಯಿಂದ ಕೊಡ್ಸಿದ್ದೀನಿ ರೀ, ಪ್ಲೀಸ್. ನೀನ್ ಕೊಡ್ಸ್ಬಿಟ್ರೆ ಪುಕ್ಸೋಟೆ ಸಿಕ್ತು ಅಂತ ಇದನ್ನ ಉಟ್ಕೊಳಕ್ ನಾನೇನ್ ಗತಿಗೆಟ್ಟಿಲ್ಲ. ಹಂಗಲ್ಲ ರೀ, ನಾನು ಬೇಕಾಗಿಲ್ಲ. ನಿನ್ ಉದ್ದೇಶ ಏನು ಅಂತ ನಂಗೆ ಚೆನ್ನಾಗಿ ಅರ್ಥ ಆಗ್ತಿದೆ. ನಿನ್ ಶ್ರೀಮಂತಿಕೆ ಬಿಟ್ಟಾದ್ಮೇಲೆ ನಮ್ಗ್ ದರಿದ್ರ ಬಂದ್ಬಿಟ್ಟಿದೆ. ಒಂದ್ ಬಟ್ಟೆ ತಗೊಳ್ಳೋ ಯೋಗ್ಯತೆನೂ ಇಲ್ಲ ಅಂತ ಏನೋ ದೊಡ್ಡದಾಗೆ ಒಂದು ಉಪಕಾರ ಮಾಡಕ್ಕೆ ಅಂತ ಬಂದ್ಬಿಟ್ಟಿದ್ಯಾ? ಯಪ್ಪ, ಈ ಥರ ಯೋಚನೆ ಹೆಂಗ್ರಿ ಬರುತ್ತೆ ನಿಮ್ಮ ತಲೆಯಲ್ಲಿ? ನಾನು ಸತ್ಯವಾಗೂ ಹತ್ರ ಏನು ಅಂದ್ಕೊಂಡಿಲ್ಲ ಕಣ್ರಿ. ಮನ್ಸಾರೆ ಪ್ರೀತಿಯಿಂದ ಅಷ್ಟೇ. ಹೆಚ್ಚಿಗೆ ಮಾತಾಡಿದ್ರೆ ಚೆನ್ನಾಗಿರಲ್ಲ. ನಿನ್ ಪ್ರೀತಿ ಯಾರ ಮೇಲೆ ಎಷ್ಟಿದೆ ಅಂತ ನಂಗೆ ಚೆನ್ನಾಗಿ ಗೊತ್ತಿರೋದಕ್ಕೆ ನಿನ್ ಸಾವಾಸ ಬೇಡ ಅಂತ ಮನೆ ಬಿಟ್ಟು ಬಂದಿರೋದು. ಇಂಥದ್ ಏನೇ ಇದ್ರು ಹೋಗಿ ನಿನ್ ಚಾಂದಿನಿ ಕೈಲಿ ಕೊಡು, ಖುಷಿಯಿಂದ ಕುಂದಾಡ್ಬಿಡ್ತಾಳೆ. ರೀಂಗ್ ಚುಚ್ ಮಾತಾಡ್ಬೇಡ್ರೆ ಹರ್ಟ್ ಆಗುತ್ತಾ? ನೀನು ಈ ತರ ಬಟ್ಟೆ ಭಿಕ್ಷೆ ಹಾಕಿದ್ರೆ ತುಂಬಾನೇ ಹರ್ಟ್ ಆಗುತ್ತೆ. ಸೊ ದಯವಿಟ್ಟು ಇದನ್ನ ತಗೊಂಡ್ ಹೋಗು, ನಮ್ನ ಸ್ವಾಭಿಮಾನದಲ್ಲಿ ಬದುಕಕ್ ಬಿಡು. ರೀ ಯಾಕ್ರಿ ಹಿಂಗ ಅಯ್ಯೋ ಅನ್ನಿಸ್ತಿದ್ದೀರಾ? ಪ್ಲೀಸ್ ತಗೊಳ್ರಿ. ಹೇಳದ್ನಲ್ಲ, ಇದನ್ನ ತಗೊಂಡ್ ಹೋಗಿ ನಿನ್ ಗರ್ಲ್ ಫ್ರೆಂಡ್ ಕೊಡು, ಇಲ್ಲ ಅಂದ್ರೆ ಯಾವ್ದಾರು ಅನಾಥಾಶ್ರಮಕ್ಕೆ ಕೊಟ್ಬಿಡು. ಗುಡ್ ಬೈ. ಹೌದಾ? ಹಂಗ ಆಯ್ತು, ಸರಿ ಬಿಡಿ. ಇಷ್ಟ ಆಸೆಯಿಂದ ತಂದ್ಕೊಟ್ರೆ ಸೇನ ಬೇಡ ಅಂತಿದ್ದೀರಾ ಅಲ್ವಾ? ಒಂದಲ್ಲ ಒಂದಿನ ನೀವೇ ನನ್ನ ಹತ್ರಕ್ಕೆ ಬಂದು ಹಬ್ಬಕ್ಕೆ ನಂಗೆ ಇದೇ ಸೀರೆ ಬೇಕು, ಅದನ್ನ ನೀನೇ ಕೊಡ್ಬೇಕು ಅಂತ ಹೇಳೋ ಟೈಮ್ ಬಂದೇ ಬರುತ್ತೆ. ಅಂತ ದಿವ್ಸ ಬಂದ್ರೆ ನಾನ್ ಸೀರೆನೆ ಉಡಲ್ಲ. ಬೇಕಾದ್ರೆ ಹಬ್ಬಕ್ಕೆ ಪ್ಯಾಂಟ್ ಶರ್ಟ್ ಹಾಕೊಂಡೇ ಓಡಾಡ್ತೀನಿ. ಅರ್ಥ ಆಯ್ತಲ್ಲ? ಹೊರಡ್ತಾ ಇರು. ಪ್ಯಾಂಟು ಶರ್ಟ? ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು, ಸ್ಟ್ರಾಂಗ್ ಗುರು, ಸ್ಟ್ರಾಂಗ್ ಗುರು. ರೇ ಮೇಲ್ಕೋಟೆ ಮಂಗಮ್ಮನವ್ರೆ, ಥ್ಯಾಂಕ್ಸ್ ಕಣ್ರಿ ಸೀನಿಯರ್. ಈ ಸೀರೆಯಲ್ಲಿ ನಿಮ್ ಪ್ರೀತಿನ ಅಣಿಸಿ ನನ್ಗೆ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ವೆರಿ ಮಚ್.